ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದಾರಲ್ಲೋ. ಸಾಹೇಬ್ರ ನೀವು ಬಂದಿರಂದ್ರೆ ನಿಮ್ಮನ್ನ ನೋಡ್ತಾರ್ರಿ. ಅಂಜಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಪಟ್ಟನ ಮನೆ ಒಳಗೆ ಹೋಗ್ಬಿಡೋಣ. ಬರ್ರಿ ಬರ್ರಿ. ಇಲ್ಲಿ ಸಾಹೇಬ್ರ, ಎಲ್ಲ ಕನ್ಸಲ್ ಕಂಡಂಗೆ ಆಗ್ತಾ ಇದೆಯಲ್ಲ. ಸಾಹೇಬ್ರ, ರಾಮಯ್ಯವರೇ, ಏನ್ ಹೇಳಿ ಅಂದ್ರೆ ಮಗನಂತೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಮಗಳ ಗತಿನೂ ಹಿಂಗಾದ್ರೆ ಹೆಂಗೆ ಹೇಳಿ ಅಂದ್ರೆ. ರಾಮಯ್ಯವರೇ, ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ದಯವಿಟ್ಟು ದುಡುಕ್ಬೇಡಿ. ನನ್ನಿಂದ ತಪ್ಪಾಗಿದೆ, ಅದನ್ನ ಸರಿಪಡಿಸ್ಕೋಬಹುದು. ಅಪ್ಪ, ಏನಪ್ಪ ಇದು ಮಚ್ಚಿಟ್ಕೊಂಡು? ಅದು ಭಾವ, ಅಪ್ಪ ಕಾಯಿ ಸುಲಿತಿದ್ರು, ಅದಕ್ಕೆ ಹಂಗೆ ಮಚ್ಚಿನ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮಗ್ಳಿಗೆ ಹೀಗಾಗಿದ್ಯಲ್ಲ ಅನ್ನೋ ನೋವಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಕನ್ಸಲ್ ಹೀಗಿರ್ಲಿಲ್ವಲ್ಲ. ಕೈ ಏನಾಯ್ತು? ಕೈ ಏನಾಯ್ತಾ? ನಮ್ಮ ಮಗಳು ಕೈ ಮುರ್ಕೊಂಡ್ರದ್ ನಿಮಗೆ ಗೊತ್ತಿಲ್ಲವ್ರ? ಸುಮ್ಮನ ಏನು ಹೇಳಲೇ ಇಲ್ವ್ರ? ಸುಮನ ಅವರ ಏನಾಯ್ತು ಚಿಟ್ಟೆ? ಅದ ಸಾಹೇಬ್ರ, ನಿಮಗೆ ಹೇಳಿದ್ನಲ್ಲ, ಅದು ಸಾಹೇಬ್ರು ಎಲೆಕ್ಷನ್ ಗಲಿ ಬಿಡ ಮರ್ತು ಬಿಟ್ಟಾರ. ಬಳಿ ಅಂದ್ರೆ ನಿಮ್ಮ ತಮ್ಮ ಮಹಾನುಭಾವ ಕುಡಿದು ಗಾಡಿ ಓಡಿಸುವಾಗ ಗುದ್ದಿ ನನ್ನ ಮಗಳ ಕೈ ಮುರಿದಾಕವನೆ. ಅಪ್ಪ, ಸ್ವಲ್ಪ ಸುಮ್ಮನಿರ್ತೀಯಾ? ಭಾವ, ನನ್ಗೇನು ಆಗಿಲ್ಲ. ಸುಭಾಷ್ ಅವ್ರು ಹೇಗಿದ್ದಾರೆ? ಅವ್ರಿಗೇನವ, ಸಾಹೇಬ್ರು ತಮ್ಮ ಅಲ್ವಾ, ಚೆನ್ನಾಗೇ ಇರ್ತಾರ ಕಣವ. ಅಪ್ಪ, ಯಾಕಪ್ಪ ತಮ್ಮ ತಮ್ಮ ಅಂತ ಈಗ ಚುಚ್ಚಿ ಚುಚ್ಚಿ ಮಾತಾಡಿಸ್ತಿದ್ಯಾ? ಭಾವ, ಸುಭಾಷ್ ಅವ್ರದ್ದೇ ಎಲ್ಲ ತಪ್ಪಿಲ್ಲ, ನಂದು ತಪ್ಪಿದೆ. ಫುಟ್ಪಾತ್ ಅಲ್ಲಿ ಹೋಗೋದ್ ಬಿಟ್ಟು ನಾನ್ ರೋಡ್ಗೆ ಇಳಿದ್ಬಿಟ್ಟೆ. ಪಾಪ ಅವ್ರಿಗೂ ಗೊತ್ತಾಗ್ದೆ ಹೀಗಾಗೋಯ್ತು. ಕ್ಷಮಿಸ್ಬಿಡಿ ರಾಮಯ್ಯ ಅವರೇ, ಎಲೆಕ್ಷನ್ ಟೆನ್ಷನ್ ನಲ್ಲಿ ನಂಗೆ ನೆನಪಾಗ್ಲಿಲ್ಲ. ಅಪ್ಪ, ಹೋಗೊಂದ್ ಲೋಟ ನೀರ್ ತಗೊಂಡ್ ಬಾ. ಭಾವ, ಬನ್ನಿ ಕೂತ್ಕೊಳ್ಳಿ. ಅಕ್ಕನ್ ಜೊತೆಗ್ ಬರ್ಲಿಲ್ವಾ ಭಾವ? ಅಂದ್ರ ಸುಮನಕ್ಕ ಮನಿಗ್ ಬಂದಿಲ್ಲ? ತಿಂಕನಪ್ಪ, ಯಾಕಳಿ ಅಂದ್ರೆ ಸುಮ್ಮನೆ ಹೇಳ್ ಬರ್ಲಿಲ್ವರ? ಅಲ್ಲ, ಇವತ್ತೊಂದು ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ವಿ. ಸುಮನ ಅವರು ಕಾಲನಿಗೆ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅದಕ್ಕ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗಾರ ಸುಮನಕ್ ಮನಿಗ್ ಬಂದಿಲ್ಲ? ಇಲ್ಲ ಕಣಪ್ಪ, ಬತ್ತಿ ನಿಮ್ಗೆ ಬಂದೇ ಬರ್ತಾಳೆ. ನೀವು ಕೂತ್ಕೊಳ್ಳಿ, ನೀವು. ಸುಮನ ಅವರು ಇಲ್ಲಿಗೆ ಬಂದಿಲ್ಲ. ಮನೇಲಿ ನಡೆದಿದ್ದ ವಿಚಾರ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಸುಮನ ಅವ್ರು ಎಲ್ಲಿಗೆ ಹೋದ್ರು? ಚಿಟೆ, ರಾಜಿಗೆ ಫ್ರೂಟ್ಸ್ ಮೆಡಿಸಿನ್ಸ್ ಏನೇನ್ ಬೇಕು ತಗೊಬಂದ್ಬಿಡು. ಭಾವ, ಅಕ್ಕ ಎಲ್ಲ ತಂದ್ಕೊಟ್ಟಿದ್ದಾರೆ, ತೊಂದ್ರೆ ಇಲ್ಲ. ಹೌದಾ? ಸರಿ. ಸಾರಿ ರಾಜಿ, ನನ್ನ ತಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಿ ಸಾಹೇಬ್ರೆ? ನಾವು ಅದನ್ನ ಆಗ್ಲೇ ಬಿಟ್ಟಾಕ್ಬಿಟ್ಟಿದೀವಿ. ಏನೋ ತಂದೆ ಕಳ್ಳಲ್ವ್ರ, ನಿಮ್ಮನ್ನು ನೋಡಿದ ತಕ್ಷಣ ದುಃಖ ಉಮ್ಮಳಿಸ್ ಬಂತು. ಏನೇನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ. ಆಮೇಲೆ ನಿಮ್ಮಂಥ ದೇವರಂಥ ಮನುಷ್ಯರಿಗೆ ಅಂಥ ತಮ್ಮ ಅವನಲ್ಲ ಅಂತ ಹೊಸಿ ಬೇಜಾರಾಯ್ತು ಆಟೆಯ ಸಾಹೇಬ್ರೆ. ಇಲ್ಲ ರಾಮಯ್ಯ ಅವರೇ, ತಮ್ಮ ಸರಿ ಹೋಗ್ತಾನೆ. ಸರಿ ರಾಜಿ, ಬರ್ತೀನಿ. ತಗೊಳ್ಳಿ ಮಾತ್ರನಾ? ನನಗೆ ಮಾತ್ರ ಬೇಡ, ನಾನು ಮನೆಗೆ ಹೋಗ್ಬೇಕು. ಪ್ಲೀಸ್ ನನ್ನ ಮನೆಗೆ ಕಳಿಸಿ. ಇನ್ಮೇಲೆ ನೀವು ಇಲ್ಲಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ಬೇಡಿ. ತಪ್ಪಿಸ್ಕೊಳಕ್ ಆಗೋದೂ ಇಲ್ಲ.
ತಗೊಳ್ಳಿ ಮಾತ್ರೆನಾ. ನನಗ್ ಬೇಡ, ನಾನ್ ಮನೆಗ್ ಹೋಗ್ಬೇಕು. ನೀವು ಇವಾಗ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ನಾನು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಇಂಜೆಕ್ಷನ್ ಕೊಟ್ರೆ 24 ಗಂಟೆ ನೀವು ನಿದ್ದೆ ಮಾಡ್ತೀರಾ. ಕೊಡ್ಲಾ? ಕೊಡಿ. ಬೇಡ ಬೇಡ ಬೇಡ, ತಗೊಳ್ಳಿ ಹಾಗಾದ್ರೆ. ಮಾತ್ರ ತಗೋತೀನಿ. ನಾನ್ 3 ಗಂಟೆ ಆದ್ಮೇಲೆ ಮತ್ತೆ ಬರ್ತೀನಿ. ಆಗ ನೀವ್ ಹೀಗೆ ಜಾಣನ್ ತರ ಮಾತ್ರೆ ತಗೊಬೇಕು. ಈಗ ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಸಾಕಪ್ಪ ನಂಗೆ. ತಿನ್ನು ಮಗಳೇ. ಇನ್ನೊಂದು ತುತ್ತು ನೋಡ್ ಪುಟ್ಟಿ, ನೀನ್ ಹಿಂಗ ಹಠ ಮಾಡಿದ್ರೆ ಹೆಂಗವ? ಮಾತ್ರೆ ತಗೋಬೇಕು, ಸುಸ್ತಾಯ್ತದ. ಆಮೇಲೆ ಸಾಕಪ್ಪ ನಂಗೆ. ಇನ್ನೊಂದು ತುತ್ತು ನೋಡಲೆ, ಯಾಕೆ ಹಿಂಗ ಹಠ ಮಾಡ್ತೀಯ? ನಿಂಗೆ ಸುಮ್ಮನೆ ಕರೆಕ್ಟು. ಅವಳಿದ್ರೆ ಸರಿಯಾಗಿ ಊಟ ಮಾಡಿಸೋಳು. ನಾನ್ ತಿನ್ನೋದಕ್ಕಿಂತ ಜಾಸ್ತಿನೇ ಬಡ್ಸ್ಕೊಂಡ್ ಬಂದಿದ್ಯಾ, ನನಗ್ ಬೇಡ. ಆಯ್ತು, ನಾನು ಊಟ ಮಾಡಲ್ಲ, ಹೋಗು. ನಾನು ಊಟ ಮಾಡಲ್ಲ. ಮಗು ತರ ಹಠ ಮಾಡೋದಕ್ಕೇನು ಕಡಿಮೆ ಇಲ್ಲ ಅಲ್ವಾ? ಮತ್ತೆ ಊಟ ಮಾಡು. ಈಗ ತಾನೇ ಸುಮ್ಮಿ ಅಂತಿದೆ, ನೋಡಿದ್ರೆ ಅಕ್ಕನೇ ಫೋನ್ ಮಾಡಿದ್ಲು. ಜೋಳ ಕೇಳಂಗ್ ಮಾಡದ. ಹಲೋ ಅಕ್ಕ, ನಿನಗ್ 100 ವರ್ಷ ಆಯಸ್ಸು ಕಣೆ. ಅಪ್ಪ ಈಗ ತಾನೇ ನಿನ್ನ ನೆನ್ಪಿಸ್ಕೋತಾ ಇದ್ರು, ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ಬಿಟ್ಟೆ. ಹೂ ಕಣವ, ಸುಮ್ನೆ. ಚೆನ್ನಾಗಿದೀವ? ಊಟ ಮಾಡ್ದ? ಆಯ್ತಪ್ಪ, ನಿಂದಾಯ್ತಾ? ಇಲ್ಲ ಕಣವ, ನಿನ್ ತಂಗಿ ಊಟನೇ ಮಾಡ್ತಾ ಇಲ್ಲ, ಬೋ ಆಟ ಮಾಡ್ತಾವಳೆ. ಹೊಸಿ ಬುದ್ಧಿ ಹೇಳುವ ಅವಳಿಗೆ. ಅಪ್ಪ, ನಾನು ಸಾಹೇಬ್ರು ಮನೆಗ್ ಬರ್ತಿದೀವಪ್ಪ, ಬೀಗ್ರೂಟಕ್ಕೆ. ಹೌದೇನವ್ವ? ಅಯ್ಯೋ, ನನ್ ಕೈಲಿ ನಂಬಕ್ಕೆ ಆಯ್ತಿಲ್ವಲ್ಲ ತಾಯಿ. ಇದು ಸುಳ್ಳು ಕನ್ಸು? ನಿಜವಾಗ್ಲೂ ಅಳಿ ಅಂದ್ರು ಮನೆಗ್ ಬರ್ತೀನಿ ಅಂದ್ರೇನವ? ಹೂ ಅಪ್ಪ, ಸಾಹೇಬ್ರು ಒಪ್ಕೊಂಡ್ರು. ಆಯ್ತು ಕಣವ, ನಾಳೆ ಇಬ್ರು ಬನ್ನಿ, ನಾವೆಲ್ಲ ತಯಾರು ಮಾಡ್ಕೊಂಡಿರ್ತೀವಿ. ಸರಿಯಪ್ಪ. ಮಗಳೇ, ಸಾಹೇಬ್ರು ದೇವ್ರಂತಾರ ಕಣವ. ನಾವು ಒಳ್ಳೆ ಊಟ ರೆಡಿ ಮಾಡಿ ಸಂಭ್ರಮ ಮಾಡ್ಬೇಕಿದ. ಸರಿ ಕಣಪ್ಪ, ನಾನ್ ಮನೇನೆಲ್ಲ ಕ್ಲೀನ್ ಮಾಡ್ಕೋತೀನಿ. ನೀನ್ ಅಡ್ಗೆಗೆ ಏನೇನ್ ಬೇಕೋ ಅದನ್ನ ತಗೊಂಬಾ. ನೋಡವಾ, ನಿಂಗ್ ಪೆಟ್ಟಾಗದೆ, ನೀ ಆರಾಮಾಗಿರು. ಎಲ್ಲ ಕೆಲಸ ನಾನ್ ಮಾಡ್ಕೊತೀನಿ. ಅಪ್ಪ, ಚಿಕ್ಕ ಪುಟ್ಟ ಕೆಲ್ಸನೆಲ್ಲ ಮಾಡೋದಕ್ ನನ್ಗೆ ಏನು ಆಗಲ್ಲಪ್ಪ. ನೀನ್ ಹೋಗ್ಬಿಟ್ಟು ಭಾವನ್ಗೆ ಏನ್ ಇಷ್ಟ ಅದನ್ನ ತಗೊಂಡ್ ಬಾ. ಸರಿ. ಅಯ್ಯೋ ದೇವ್ರೆ, ಅಕ್ಕನ್ ಕೇಳೋದೇ ಮರ್ತ್ಬಿಟ್ನಲ್ಲ. ಏನವ? ಅಪ್ಪ, ಅಕ್ಕ ಯಾವಾಗ್ಲೂ ಹೇಳ್ತಿರ್ತಾಳಲ್ವಾ, ಅವ್ರ ಮನೇಲಿ 10 ತರದ ಅಡ್ಗೆ ಮಾಡ್ತಿರ್ತಾರಂತೆ. ಅದ್ರಲ್ಲಿ ಭಾವನ್ಗೆ ಯಾವ್ದಿಷ್ಟನೋ ಯಾವ್ದೋ ಒಂದು ಗೊತ್ತಿಲ್ವಲ್ಲಪ್ಪ. ಮಗಳೇ, ಅವರು ರಾಜರಂಗ್ ಬದುಕೋರು, ದಿನಕ್ಕೊಂದು ಅಡಿಗೆ ಮಾಡ್ಕೊತಾ ಇರ್ತಾರೆ. ನಮ್ಗೆಲ್ಲ ಅದು ಗೊತ್ತಾಯ್ತದ? ದೇವ್ರ ಮೇಲೆ ಭಾರ ಹಾಕಣ, ನಮ್ಗೇನ್ ತೋಯ್ತೋ ಅದ್ ಮಾಡೋಣ. ಚೆನ್ನಾಗೇ ಆಯ್ತದ ಕಣವ. ನೀನೊಂದು ಕೆಲಸ ಮಾಡು, ಏನೇನ್ ಸಾಮಾನ್ ಬೇಕು ಚೀಟಿ ಬರ್ಕೊಡು, ನಾನು ತಗೊಂಬಂದ್ಬಿಡ್ತೀನಿ. ಸರಿ ಕಣಪ್ಪ, ನಾನು ಈಗ್ಲೇ ಹೋಗಿ ಲಿಸ್ಟ್ ಬರೀತೀನಿ. ಭಗವಂತ, ಕುಚೇಲನ್ ಮನೆಗೆ ಕುಬೇರ ಬತ್ತಾವ್ರೆ. ಏನು ವಿಘ್ನ ಆಗ್ದಂಗೆ, ತೊಂದರೆ ಆಗ್ದಂಗೆ ಕಾರ್ಯನ ಚೆನ್ನಾಗಿ ನಡೆಸ್ಕೊಡು ದೇವ್ರೆ. ಏನಪ್ಪ ಇಷ್ಟೊಂದು ಸೆಕೆ ಹೊಡಿತಾ ಅದೇ, ಫ್ಯಾನ್ ಬೇರೆ ಕೆಟ್ಟೋಗೈತೆ. ಅಪ್ಪ, ಏನ್ ಮಗಳೇ? ಲಿಸ್ಟ್ ಅಲ್ಲಿ ಹೆಸರು ಬೇಳೆ ಬರ್ದಿದ್ದೆ, ತರೋದನ್ನೇ ಮರ್ತ್ಬಿಟ್ಟಿದ್ಯಲ್ಲಪ್ಪ. ಅಯ್ಯೋ, ಮರ್ತಿಲ್ಲ ಕಣವ, ಅವ್ನ್ ಕಟ್ಟಿದ್ದ. ಅಯ್ಯೋ, ಅದಲ್ಲೇ ಬಿಟ್ಟು ಬಂದೆ. ಇರುವ ತಗೋಬತ್ತೀನಿ ಬೇಗ. ಬೇಗ ಬಾ, ಹುಷಾರು. ಹಾ ಹಾ. ರಮಣ, ಬೆಳಗಿನ ನೋಡ್ತಾ ಇದ್ದೀನಿ, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ಯಲ್ಲ, ಮನೆಗೇನಾರು ಹಬ್ಬನೇ? ಹಬ್ಬಕ್ಕಿಂತ ಒಂದ್ ಕೈ ಜಾಸ್ತಿನೇ ದೇವಣ್ಣ. ಕಾಲೋನಿ ಜನಕ್ಕೆಲ್ಲ ಹೇಳಿದ್ದೆ, ನಿನ್ನ ಹಬ್ಬ ಸಿಕ್ಕಿರ್ಲಿಲ್ಲ ನೋಡು. ಕೌನ್ಸಿಲರ್ ಸಾಹೇಬ್ರು, ನಮ್ಮ ಮಳಿ ಅಂದ್ರು 2 ದಿನ ನಮ್ಮ ಅಲ್ಲಿ ಉಳ್ಕೊಳಕ್ ಬರ್ತಾವ್ರ ಕಣಯ್ಯ. ಅದಕ್ಕೆ ನೀವೆಲ್ಲ ಹೇಳ್ತಿದ್ರಲ್ಲಪ್ಪ, ಮಳಿ ಅಂದ್ರು ಕರೀಲಿಲ್ಲ, ಅವತ್ ನಾ ಕೊಡ್ಲಿಲ್ಲ ಅಂತ. ಈಗ ಬರ್ತಾವ್ರ ನೋಡು, ಅವತ್ ನಾ ಮಾಡೋದೆ ಹಬ್ಬ ಮಾಡೋದೆ. ನಾವು ನೀವೆಲ್ಲ ಸೇರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ. ಆಯ್ತಾ? ಮಗಳು ಹೆಸರು ಬೇಳೆ ತರ ಕೇಳೋಳು, ಪಾಯಸ ಮಾಡ್ತಾಳಂತೆ, ನಾನು ತಗೊಂಡ್ಬಿಡ್ತೀನಿ. ಅವ್ವ, ಚೆನ್ನಾಗಿದ್ಯಾವ? ಹೇಗಿದ್ಯಾ ಸುಮಿ? ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ?
ನಮಸ್ಕಾರ, ಹೇಗಿದ್ದೀರಾ? ಅಳಿ ಅಂದ್ರೆ ಹೆಂಗಿದೀವ? ಚೆನ್ನಾಗಿದ್ದೀನವ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಗಳೇ. ಕೌನ್ಸಿಲರ್ ಸಾಹೇಬ್ರೆ, ನೆನ್ನೆಯಿಂದ ರಾಮಯ್ಯಂಗಂತೂ ಪುರ್ಸೊತ್ತೇ ಇಲ್ಲ. ನೀವ್ ಬರ್ತೀರಾ ಅಂತ ಗೊತ್ತಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ನೀವ್ ನಮ್ ಕಾಲೋನಿಗ್ ಬಂದಿರೋದು, ಅದ್ರಲ್ಲೂ ನಮ್ಮಂತ ಬಡವ್ರ ಮನೆಗ್ ನೀವ್ ಬಂದಿರೋದು ನಮಗ್ ಬಾಗೆ ಬಂದಂಗಾಯ್ತು ಸಾಹೇಬ್ರೆ. ನೀವ್ ಇಲ್ಲಿಗ್ ಬಂದಿರೋದು ನಮಗ್ ಬಹಳ ಸಂತೋಷ ಆಯ್ತು. ನೀವು ರಾಮಾಯಣ್ ಮನಿಗ್ ಮಾತ್ರ ಅಳಿಯ ಅಲ್ಲ, ನಮ್ ಇಡೀ ಕಾಲನಿಗೆ ಅಳಿಯ. ಹೌದು, ಅಳಿಯ ಅನ್ಕೊಂಡವ್ರಿಗೆ ಅಳಿಯ, ಮಗ ಅನ್ಕೊಂಡವ್ರಿಗೆ ಮಗ, ಸ್ನೇಹಿತ ಅಂತ ಅನ್ಕೊಂಡವ್ರಿಗೆ ಸ್ನೇಹಿತ. ಒಟ್ನಲ್ಲಿ ನಾನ್ ನಿಮ್ಮಲ್ಲೊಬ್ಬ. ನಿಮ್ಮೆಲ್ಲರಿಗಿಂತ ಸಂತೋಷ ಇವತ್ತು ನಂಗಾಗ್ತದೆ. ಯಾಕಂದ್ರೆ ಇವತ್ತು ನಿಮ್ ಜೊತೆ ನಿಮ್ ಜೀವನ ಜೀವಿಸೋದಕ್ಕೆ ಬಂದಿದ್ದೀನಿ. ನೀವ್ ಹೇಗ್ ಬದುಕ್ತೀರಾ ಅನ್ನೋ ನೋಡೋ ಸೌಭಾಗ್ಯ ಇವತ್ತು ನಂಗೆ ಸಿಗ್ತಾ ಇದೆ. ಅಣ್ಣಯ್ಯ ಚೆನ್ನಾಗಿದ್ದೀರಾ ಅಣ್ಣಯ್ಯ? ಚೆನ್ನಾಗಿದ್ದೀನಿ. ನೀವು ಸಾಹೇಬ್ರೆ, ಯಾರು ಅಂತ ಗೊತ್ತಾಗ್ಲಿಲ್ವಾ? ಅದೇ ಅವತ್ ಕಾರಲ್ಲಿ ಹೆರಿಗೆ ನೋವು ಬಂತು, ನೀವ್ ಆಂಬ್ಯುಲೆನ್ಸ್ ಕರ್ಸಿದ್ರಲ್ಲ. ಓ, ಹೇಗಿದ್ದೀರಾ? ಮಗಳು ಹೇಗಿದ್ದಾಳೆ? ಎಲ್ಲ ನಿಮ್ ದಯೆಯಿಂದ ನಾನು ಮತ್ತೆ ನನ್ ಮಗಳು ಇಬ್ರು ಚೆನ್ನಾಗಿದ್ದೀವಿ. ನಾನೇ ನಿಮ್ ಮನೆಗ್ ಬರೋಣ ಅನ್ಕೊಂಡಿದ್ದೆ. ಹೆಂಗೋ ದೇವ್ರ ದಯೆಯಿಂದ ನೀವೇ ನಮ್ ಕಾಲೋನಿಗ್ ಬಂದ್ಬಿಟ್ರಿ. ಏನ್ ವಿಷಯ? ಏನಾದ್ರೂ ಆಗ್ಬೇಕಿತ್ತ? ನೀವಿಬ್ರು ನನ್ಗೆ ನನ್ ಮಗಳಿಗೆ ಪುನರ್ಜನ್ಮ ಕೊಟ್ಟವ್ರು. ಇವತ್ತು ನನ್ ಮಗಳದು ನಾಮಕರಣ ಶಾಸ್ತ್ರ ಇದೆ. ದಯವಿಟ್ಟು ನಮ್ ಮಗಳಿಗೆ ನೀವೇ ಬಂದ್ ಹೆಸರಿಡ್ಬೇಕು. ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯೋ, ಬರ್ತೀವಿ, ನಾವೆಲ್ಲರೂ ಬರ್ತೀವಿ. ಅದಕ್ಕೆ ಯಾಕೆ ದಮ್ಮಯ್ಯ ಅಂತ ಕೇಳ್ತೀರಾ? ಬನ್ನಿ, ನನ್ ಸ್ವಲ್ಪ ಸಹಾಯ ಮಾಡ್ಕೊಡಿ. ಆಚರಣೆ ಮಾಡ್ತಾ ಇದ್ದೆ ನೀನು. ಆ ಕೌನ್ಸಿಲರ್ ತಿಂತ ಬೇರೆ ಮನೆ ಮುಂದೆ ಓಡಾಡ್ತಿದ್ದಾನೆ. ಅವ್ನ ಕಣ್ಣಿಗೆ ಏನಾದ್ರೂ ನಿಮ್ ಬಿದ್ರೆ ಮುಗೀತು, ಇಬ್ರು ಕತೆ ಇಲ್ಲೇ ಮುಗಿಸ್ಬಿಡ್ತಾನೆ. ಕಾಶಿ, ಆ ಕೌನ್ಸಿಲರ್ ತೀರ್ಥ ಇಲ್ಲಿ ಬಂದಿದ್ದಾನ? ನಾವಿರೋದು ಅವನು ಗೊತ್ತಾಗ್ಬಿಡ್ತಾ? ಹಾಗೇನಿಲ್ಲ, ಪಕ್ಕದ ಮನೆ ವಿಶಾಲನ್ ಮನೇಲಿ ಮಗು ನಾಮಕರಣ ಇದೆ, ಅದಕ್ಕೆಲ್ಲರೂ ಬಂದಿದ್ದಾರೆ ಅಷ್ಟೇ.